ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರಬಹುದು, ಇಷ್ಟೊಂದು ದಿನ ಶವ ಕೆಡದಂತೆ ಹೆಂಗಿಟ್ರು ಅಂತ. ಇಸ್ಲಾಂ ಧರ್ಮದ ನಿಯಮಗಳ ಪ್ರಕಾರ ಶವಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಬಳಸಿ ಎಂಬಾಬಿಂಗ್ ಮಾಡುವಂತಿಲ್ಲ, ಇದು ಸಂಪೂರ್ಣ ನಿಷೇಧ. ಹಾಗಾಗಿ ಇರಾನ್ ಅಧಿಕಾರಿಗಳು ಒಂದು ಪರ್ಯಾಯ ದಾರಿಯನ್ನು ಹುಡುಕೊಂಡ್ರು. ಖಾಮಿನಿ ಅವರ ಮೃತದೇಹವನ್ನು ಯಾವುದೇ ಕೆಮಿಕಲ್ ಬಳಸದೆ ಅತ್ಯಂತ ಶೀತಲವಾಗಿರುವ ರೆಫ್ರಿಜರೇಟೆಡ್ ಫೋರೆನ್ಸಿಕ್ ಮಾರ್ಗಗಳಲ್ಲಿ ಇಟ್ಟಿದ್ರು. ಬರೋಬ್ಬರಿ 131 ದಿನಗಳ ಕಾಲ ಕೇವಲ -ಡಿಗ್ರಿ ತಾಪಮಾನದ ನಿಯಂತ್ರಣದ ಮೂಲಕನೇ ಅವರ ದೇಹವನ್ನು ಸುರಕ್ಷಿತವಾಗಿ ಇಡಲಾಯಿತು. ಇಸ್ಲಾಂ ಧರ್ಮದಲ್ಲಿ ತಡವಾಗಿ ಹೂಳೋದಕ್ಕೆ ನಿಷೇಧ ಇದ್ರೂ ಇರಾನ್ ಅನುಸರಿಸುವ ಶಿಯಾ ಧರ್ಮಶಾಸ್ತ್ರದಲ್ಲಿ ಒಂದು ವಿನಾಯಿತಿ ಇದೆ. ದೇಶದಲ್ಲಿ ಯುದ್ಧ ನಡೀತಾ ಇರುವಾಗ ಅಥವಾ ತೀವ್ರ ಭದ್ರತಾ ಭೀತಿ ಇದ್ದಾಗ ತಕ್ಷಣ ಅಂತ್ಯ ಸಂಸ್ಕಾರ ಮಾಡಲು ಸಾಧ್ಯವೇ ಇಲ್ಲದ ಪರಿಸ್ಥಿತಿಯಲ್ಲಿ ಅದನ್ನು ಮುಂದೂಡಬಹುದು. ಹೀಗಾಗಿ ಇರಾನಿನ ಪ್ರಮುಖ ಧರ್ಮಗುರುಗಳಿಂದ ಅನುಮತಿಯನ್ನು ಪಡ್ಕೊಂಡೇ ಮೃತದೇಹವನ್ನು ಇಷ್ಟು ದಿನ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲಾಗಿತ್ತು. ಇನ್ನೊಂದು ದುಃಖದ ಸಂಗತಿ ಏನಂತಂದರೆ, ಫೆಬ್ರವರಿಯಲ್ಲಿ ನಡೆದ ಆ ದಾಳಿಯಲ್ಲಿ ಕೇವಲ ಆಯತುಲ್ಲಾ ಅಲಿ ಖಾಮಿನಿ ಅವರು ಮಾತ್ರ ಅಲ್ಲ, ಅವರ ಕುಟುಂಬದ ಹಲವು ಸದಸ್ಯರು ಕೂಡ ಸಾವನ್ನಪ್ಪಿದ್ರು. ಇರಾನ್ ಸರ್ಕಾರ ಖಾಮಿನಿ ಅವರ ದೇಹದ ಜೊತೆಗೆ ಅವರ ಕುಟುಂಬಸ್ಥರ ಮೃತದೇಹಗಳನ್ನು ಕೂಡ ಇದೇ ಕೋಲ್ಡ್ ಸ್ಟೋರೇಜ್ನಲ್ಲಿ ಒಟ್ಟಿಗೆ ಇಟ್ಟು ಕಾಪಾಡಿಕೊಂಡು ಬಂದಿತ್ತು.